ಹಲೋ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ ಸಿಂಪಲ್ಲಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ತೊಗೊಂಡು ಬಂದಿದ್ದೀನಿ. ರೈಸ್ ಬಾತ್ ಹೇಗಿದೆ ಅಂತ ನೋಡಿ ಮಾಡಿ ನೀವು ಆಮೇಲೆ ಕಮೆಂಟ್ ಮಾಡಿ ಹೇಳಿ. ಸಿಂಪಲ್ಲಾಗಿ ಬೆಳಗ್ಗೆ ಅರ್ಜೆಂಟಿಗೆ ಒಂದು ರೈಸ್ ಐಟಮ್ ಮಾಡಬೇಕು, ಆದರೆ ಮಸಾಲೆ ಬೇಡ, ಸಿಂಪಲ್ಲಾಗಿರಲಿ, ಲೈಟಾಗಿರಲಿ ಅನ್ನೋದಾದರೆ ಈ ಥರ ಮಾಡಿ ನೋಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 2 ಚಮಚ ತುಪ್ಪ, 2 ಚಮಚ ಎಣ್ಣೆ ಹಾಕಿ ಕುಕ್ಕರಲ್ಲಿ ಒಲೆ ಮೇಲೆ ಬಿಸಿ ಮಾಡಿ ಅದಾದಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿಲ್ಲ, ಮಸಾಲೆ ಜಾಸ್ತಿ ಬೇಡ ಅಂತ ಲೈಟಾಗಿ ಮಾಡ್ತಾಯಿರೋದು. ಇದು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಚಟ್ಪಟ ಅಂದಮೇಲೆ ಈರುಳ್ಳಿನ ಒಂದು 3-4 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ತೀನಿ. ಹಾಗೆಯೇ ತರಕಾರಿಯಾಗಿ ನಾನು ಬೀನ್ಸ್ ಮತ್ತು ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ತೊಳೆದು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಟೊಮೊಟೊ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ಬಜ್ಜಿ ರಾಯ್ತಾಗೆ ಒಂದು ಸ್ವಲ್ಪ ಟೊಮೊಟೊ. ಇದು ಶಾಹಿ ಜೀರಾ ಅಂತ, ಈ ಶಾಹಿ ಜೀರಾನ 1 ಟೀ ಸ್ಪೂನ್ ನಾನು ಹಾಕ್ತಾಯಿದ್ದೀನಿ. ಅದು ಚಟ್ಪಟ ಅಂದ ಮೇಲೆ ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ತರಕಾರಿ ಹಾಕೋಣ. ಇದು ಸಿಂಪಲ್ಲಾಗಿರುತ್ತೆ, ತುಂಬ ಮಸಾಲೆ ಇರೋದಿಲ್ಲ, ಲೈಟಾಗಿರುತ್ತೆ. ಹೋಟ್ಲಲ್ಲಿ ನೀವು ರೈಸ್ ಬಾತ್ ತಿಂದು ನೋಡಿರ್ಬೋದು, ಆ ಥರ ಇರುತ್ತೆ. ತುಂಬ ಮಸಾಲಾಸ್ ಏನು ಯೂಸ್ ಮಾಡಿಲ್ಲ. ಸ್ನೇಹಿತರೆ, ನಂದು ಇನ್ನೊಂದು ಹಿಂದಿನಲ್ಲಿ ಚಾನಲ್ ಓಪನ್ ಮಾಡಿದ್ದೀನಿ, ಮಸಾಲಾ ಮ್ಯಾಗ್ನೆಟ್ ಚಾನಲ್ ಅಂತ, ಇನ್ ಹಿಂದಿ. ನಿಮ್ಗೆ ಯಾರಿಗಾದರೂ ಹಿಂದಿನಲ್ಲಿ ಕೇಳಬೇಕು ಅಂತ ಇಷ್ಟ ಇದ್ದರೆ ಮಸಾಲಾ ಮ್ಯಾಗ್ನೆಟ್ ಚಾನಲ್ಗೆ ಕನೆಕ್ಟ್ ಆಗಿ ವೀಡಿಯೋಸ್ ನೋಡಿ. ಲೈಕ್ ಆದರೆ ನಿಮ್ಗೆ ಇಷ್ಟ ಆದರೆ ವೀಡಿಯೋಸು ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ತರಕಾರಿ ಹಾಕಿ ಫ್ರೈ ಮಾಡೋಣ. ತರಕಾರಿ ಇಲ್ಲಿ ನಿಮ್ಮ ಇಷ್ಟದ ತರಕಾರಿ ಯಾವುದಾದ್ರೂ ಬಳಸ್ಬೋದು. ಹಾಗೆಯೇ ಇಲ್ಲಿ ಆಪ್ಷನಲ್ಲಾಗಿ ನೀವು ಹಸಿಮೆಣ್ಸಿನ್ಕಾಯಿ ಬಳಸ್ಬೋದು. ನಾನಿವತ್ತು ರೆಡ್ ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇಲ್ಲ. ಬೇಕಾದರೆ 2 ಸ್ವಲ್ಪ ಹಾಕೋಬೋದು, ಅಥವಾ ಬರೀ ಹಸಿಮೆಣ್ಸಿನ್ಕಾಯಿ ಅಥವಾ ಬರೀ ರೆಡ್ ಚಿಲ್ಲಿ ಪೌಡರ್. ನಾನಿವತ್ತಿಲ್ಲಿ ಬರೀ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಬೀನ್ಸ್ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಕೂಡ ಬಾಡಿಸ್ಕೊತೀನಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆದಮೇಲೆ ಜಾಸ್ತಿ ಏನೂ ಇಲ್ಲ, ಮಸಾಲಾಸು ಜಾಸ್ತಿ ಪ್ರಿಪ್ರೇಷನ್ಸ್ ಕೂಡ ಏನೂ ಇಲ್ಲ. ಮಾಮೂಲಿ ತಿಂಡಿಗೆ ಈರುಳ್ಳಿ ಹೆಚ್ಕೊತೀವಲ್ಲ ಅಷ್ಟು ಹೆಚ್ಕೊಂಡು ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಹೆಚ್ಕೊಂಡ್ರೆ ಆಯಿತು, ಬೇಗ ಆಗೋಗುತ್ತೆ ಬೆಳಗ್ಗೆ ಅರ್ಜೆಂಟಿಗೆ. ಮತ್ತು ಪಲಾವ್ ಥರ ಬೇಡ, ಪಲಾವ್ ತಿನ್ನೋಕ್ಕೆ ಇಷ್ಟ ಇಲ್ಲ, ಬಿಸಿಬೇಳೆಭಾತ್ ಬೇಡ, ಮಸಾಲೆ ಜಾಸ್ತಿ ಇರೋದು ಬೇಡ, ಲೈಟಾಗಿರಲಿ ಅಂತ ಅನ್ನೋದಾದರೆ ಈ ಥರ ಮಾಡ್ಕೋಬೋದು. ಈಗ ಈರುಳ್ಳಿ ಮತ್ತು ತರಕಾರಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಅಕ್ಕಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಅಕ್ಕಿ ಕೂಡ ನಾವು ತೊಳೆದಿಟ್ಕೊಂಡು ಅದನ್ನು ಹಾಕಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ 2 ವಿಷಲ್ ನಾವು ಹೊಡೆಸ್ದಾಗ ತುಂಬ ಚೆನ್ನಾಗಿ ಉದುರಾಗಿ ಮಲ್ಲಿಗೆ ಥರ ಬರುತ್ತೆ ಅನ್ನ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದು ಯಾವ ರೈಸ್ ಆದರೂ ಯೂಸ್ ಮಾಡ್ಬೋದು ನೀವು, ಬುಲೆಟ್ ರೈಸ್, ರಾ ರೈಸ್, ಬಾಸ್ಮತಿ ರೈಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ. ಈಗ ಟೊಮೊಟೊ ಹೇಳೋದು ಮರ್ತಿದ್ನಲ್ವ, ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ ಹಾಗೆಯೇ ರೈಸ್ ಹಾಕ್ಕೊಂಡು ಕೂಡ ಫ್ರೈ ಮಾಡ್ತೀನಿ. ರೈಸನ್ನ ನಾನು ತೊಳೆದು ಇಟ್ಟಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋಂಥ ರೈಸು ಜೀರಾ ಸಣ್ಣ ಅಂತ ಬರುತ್ತೆ, ಅಥವಾ ಬುಲೆಟ್ ರೈಸ್ ಅಂತಾರಲ್ಲ ಅದು. ಇಲ್ಲಿ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಸಿಂಪಲ್ಲಾಗಿ ರಾ ರೈಸ್ ಕೂಡ ಯೂಸ್ ಮಾಡ್ಬೋದು. ದಿವಸ ಊಟಕ್ಕೆ ಬಳಸೋವಂಥ ಅಕ್ಕಿ ಕೂಡ ಯೂಸ್ ಮಾಡ್ಬೋದು, ಯಾವುದಾದ್ರೂ ಸರಿ. ಈಗ ನಾನು ತೊಳೆದಿಟ್ಟಿದ್ನಲ್ಲ ಅಕ್ಕಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಹುರ್ಕೋತೀನಿ. ಒಗ್ಗರಣೆಯಲ್ಲಿ ಹುರಿದ್ರೆ ಚೆನ್ನಾಗಾಗುತ್ತೆ ಅಂತ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಫ್ರೈ ಅಂದರೆ ಫ್ರೈ ಅಲ್ಲ, ಸ್ವಲ್ಪ ಹೊತ್ತು ಹುರಿಯೋದು, ಅದರಲ್ಲಿ ಒಗ್ಗರಣೆಯಲ್ಲಿ ಅಕ್ಕಿನ ಈ ಥರ ಹುರಿಯೋದು. ಈಗ ನೋಡಿ ಇಷ್ಟ ಆಯ್ತಲ್ಲ. ಈಗ ಹುರಿದಾದ್ಮೇಲೆ ಈಗ ಮಸಾಲ ಏನು ಆ್ಯಡ್ ಮಾಡ್ತೀನಿ ಅಂದರೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. 2 ಗ್ಲಾಸ್ ಅಕ್ಕಿ ಇಟ್ಟಿದ್ದೀನಿ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಆಗಿರೋದ್ರಿಂದ ಖಾರ ಇಲ್ಲ. ಇದನ್ನು ನಾನು 2.5 ಸ್ಪೂನ್ ಅಥವಾ 3 ಸ್ಪೂನ್ ಹಾಕೋಬೋದು. ನಾನು ಟೀ ಸ್ಪೂನಲ್ಲಿ, ಚಿಕ್ಕ ಸ್ಪೂನಲ್ಲಿ 3-3.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ಇಲ್ಲ ಇದು. ಮತ್ತು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಬಳಸಿಲ್ಲ. ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕಮ್ಮಿ ಮಾಡಿ ಒಂದು 4-5 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ಟೇಸ್ಟ್ ಕೊಡುತ್ತೆ ಚೆನ್ನಾಗಿ. ಮತ್ತು ಇಲ್ಲಿ ನೋಡಿ ಎವರೆಸ್ಟ್
ಶಾಹಿ ಬಿರಿಯಾನಿ ಮಸಾಲ ಅಂತ ಇದೆ. ಈ ಪೌಡರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚಿಕ್ಕ ಟೀ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದು ಹೆವಿ ಇರೋದಿಲ್ಲ, ಮಸಾಲ ಚೆನ್ನಾಗಿರುತ್ತೆ. ಇದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಗುತ್ತೆ ಈ ಫ್ಲೇವರ್, ಆದ್ದರಿಂದ ನಾನು ಯಾವಾಗಲೂ ಬಳಸೋದು ಎವರೆಸ್ಟೇ. ಸೊ 1 ಚಮಚ ಹಾಕ್ಕೊಂಡ್ವಲ್ಲ, ಈಗ ಒಂದು 1/4 ಟೀ ಸ್ಪೂನ್ ನಾವು ಅರಿಶಿನ ಹಾಕ್ಕೊಂಡು ಮುಗೀತು, ಇನ್ನೇನಿಲ್ಲ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ 1-2 ನೀರು ಹಾಕಿ 2 ವಿಷಲ್ ಕೂಗಿಸಿದ್ರೆ ಸಿಂಪಲ್ಲಾಗಿರುವಂತಹ ರೈಸ್ ಬಾತ್ ರೆಡಿ ಆಗುತ್ತೆ. ನಾನು ಇಲ್ಲಿ ಹೇಳಿದ್ನಲ್ಲ, 1ಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ 2 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 2 ವಿಷಲ್ ಕೂಗಿಸಿದ್ರೆ ಸಾಕು. ಆಲ್ರೆಡಿ ತರಕಾರಿ ಸ್ವಲ್ಪ ಬೆಂದಿದೆ ಮತ್ತು ಅಕ್ಕಿ ಕೂಡ ಹುರಿದಿದೆ. ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡೆಸಿದ್ರೆ ಸಾಕು. ಈಗ ನಾನು ಪಕ್ಕದಲ್ಲಿ ರಾಯ್ತಾಗೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ರಾಯ್ತಾಗೆ ಚೆನ್ನಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿ ನಾನಿಲ್ಲಿ ರಾಯ್ತಾಗೆ ಬಳಸ್ತಿರೋಂಥ ತರಕಾರಿಗಳು ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾರೆಟ್. ಬೇಕಾದರೆ ನೀವು ಇನ್ನೂ ಏನು ಬೇಕಾದರೂ ಹಾಕ್ಕೋಬೋದು. ನಾನು ಮಾತ್ರ ಇದು 3 ಬಳಸ್ತಾ ಇದ್ದೀನಿ. ನೀವು ಸೌತೆಕಾಯಿ ಹಾಕ್ಕೋಬೋದು. ಇನ್ನು ನಾನು ಸೌತೆಕಾಯಿ ಬಳಸ್ತಾ ಇಲ್ಲ, ಬರೀ ಕ್ಯಾರೆಟ್ ಬಳಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಟೊಮೆಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ರಾಯ್ತಾಗೆ. ವಿಡಿಯೋ ಕೊನೆಗೆ ತನಕ ನೋಡಿ ಗೊತ್ತಾಗುತ್ತೆ ನಾನು ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ರಾಯ್ತಾ, ನೀವು ಕೂಡ ಮಾಡ್ಬೋದು. ಮೊದಲು ऐसे बारीक बारीक काटेंगे ना, ಅದನ್ನು बहुत अच्छा बनेगा रायता। ಹಾಕೋದಿಲ್ಲ यार, रायते में चाहे आप ककड़ी डाल सकते हैं, कैरेट डाल सकते हैं और प्याज, टमाटर। ಟೇಸ್ಟಿ ಆಗಿರುತ್ತೆ. ಥಿಕ್ ರಾಯ್ತಾಗೆ ಥಿಕ್ನೆಸ್ ಕೊಡುತ್ತೆ. ಈಗ ನಾನು ಒಂದು ಪಾತ್ರೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿಲ್ಲ, ಅಲ್ಲ ಹಾಕೋತಾ डालेंगे। ಇದಕ್ಕೆ ಟೊಮೆಟೊ ಸೇರಿಸ್ಕೊತೀನಿ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ರೆ ರಾಯ್ತಾಗೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಅಂದರೆ ಒಂದು ಕಡೆ ತರಕಾರಿ ಒಂದು ಕಡೆ ನೀರು ಆ ಥರ ಆಗೋದಿಲ್ಲ. ಈಗ ನಾನು ಕ್ಯಾರೆಟ್ निकाल के धो के रखे हैं और इसको घिसेंगे। ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. आज मैंने रायते में कैरेट भी डाल रही हूँ, थोड़ा टेस्टी लगेगा और सेहत के लिए भी अच्छा रहेगा, हेल्दी भी रहेगा, इसलिए मैंने थोड़ा कैरेट डालने का। ಮತ್ತು ಕಮೆಂಟ್ ಮಾಡಿ ದಹಿ ಹೇಳಿ ಹೇಗಿತ್ತು ಅಂತ. ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ಬಳಸ್ತಾ ಇದ್ದೀನಿ. ಕ್ಯಾರೆಟ್ ತುರಿದಾಗಿದೆ, ಈರುಳ್ಳಿ ಮೇಲೆ ಕ್ಯಾರೆಟ್ ಹಾಕೊಂಡಿದ್ದೀನಿ, ಟೊಮೆಟೊ ಹಾಕೊಂಡಿದ್ದೀನಿ. ಹಾಗೆ ಬೇಕಾದರೆ ನಿಮಗೆ ಇಷ್ಟ ಇಲ್ಲ ಅಂದರೆ ಕಡಿಮೆ ಮೊಸರು ಹಾಕೋಬೋದು. ಇನ್ನೂ ಇಷ್ಟ ಇದೆ ಅಂದರೆ ಇನ್ನೂ ಸ್ವಲ್ಪ ಒಂದು ಕಪ್ಪಷ್ಟು ಮೊಸರು ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆದಮೇಲೆ ಮಾಡಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಏನು ಅಂತ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ. पुटानी, वो पुटानी का पाउडर बना के रखते हैं हम लोग, पुटानी पाउडर में पुटानी का पाउडर बना के रखते हैं और इसमें हम 1 चम्मच, ಈ ಪೌಡರ್ ನಾವು नहीं तो 1.5 चम्मच ये पुटानी पाउडर मतलब रोस्टेड चना पाउडर डालेंगे। ಈ ರಾಯ್ತಾಗೆ ಈ ಪುಟಾಣಿ ಪುಡಿಯನ್ನು ಸೇರಿಸಿದ್ರೆ ರಾಯ್ತಾ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ರಾಯ್ತಾಗೆ ಥಿಕ್ನೆಸ್ ಕೊಡುತ್ತೆ, ये डाल सकते हैं क्या, ಕೂಡ ತುಂಬ ಚೆನ್ನಾಗಿರುತ್ತೆ. तड़का डाल सकते हैं, ಮಾಡಿ ನೋಡಿ ನಿಮಗೆ. लेकिन मैं एक बार तड़का नहीं डालूंगी, इसमें तेल का तड़का नहीं चाहिए होता है। एक टाइम मन नहीं होता तेल का खाना, ನಿಮಗೆ ಗಟ್ಟಿ ಅನಿಸಿದ್ರೆ तब ऐसे ही हम बना सकते हैं। बहुत अभी देखो इस रायते में मैंने ये बहुत घट हो गया है, इसलिए मैंने थोड़ा पानी डाल के थोड़ा पतला करूंगी, ज़्यादा भी नहीं। आप अभी देखो कितना आपको कंसिस्टेंसी चाहिए, पतला चाहिए, बहुत घट चाहिए, ऐसे भी आप डाल सकते हैं। देखो ऐसे मिक्स करके अच्छे से मिक्स हो गया ना, प्याज, टमाटर, कैरेट, दही, नमक और रोस्टेड चना पाउडर भी मैं डाली हूँ। रोस्टेड चना पाउडर इसमें थिकनेस डालती है और मुँह में एक पाउडरी टेस्ट आता है ना, वो आता है और ज़्यादा भी आपको स्मेल नहीं आता पाउडर का। तो देखो अभी ये करेक्ट बन के तैयार हो गया है रायते। इसमें चाहिए आप धनिया पत्ता, कड़ी पत्ता, तड़का कुछ भी डाल सकते हैं, लेकिन मैं नहीं डाल रही हूँ। मुझे हमारे घर में ऐसे खाते हैं तो ऐसे बनाओ। अभी पुलाव तैयार हो रहा है, अभी विशल नहीं आया, विशल आने के बाद देखेंगे कैसा होता है। ರೆಡಿ ಆಗುತ್ತೆ. 2 ವಿಷಲ್ ಹೊಡಿಸಿದ್ದೀನಿ ನಾನು. 2 विशल ಹೊಡೆಸಾದ್ಮೇಲೆ ಸಾಕು. ತುಂಬ विशल हो गया है तो अब कुकर का ढक्कन निकालेंगे और सर्व करेंगे। सिंपल सा पुलाव
या राइस बात का हो कुकर डाउन आदमेले धन्यवाद दोस्तों मेरे चैनल को मेरे चैनल में आप ये वॉच कर रहे हैं मसाला मैग्नेट चैनल में आप वॉच कर रहे हैं। अब देखो ये मिक्स करना है अच्छे तरह से सब्जी एक तरफ मसाला एक तरफ राइस एक तरफ होगा ना कुकर में तो ये अच्छे तरह से मिक्स करके सर्व करेंगे रायते के साथ ಮೆದುವಾಗಿ आपको चाहिए ಹುಷಾರಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಸಿಂಪಲ್ ದही के साथ भी सर्व कर सकते हैं चाहे ಎಲ್ಲ ಹುಡಿ ಹುಡಿ ಆಗ್ಬಿಡುತ್ತೆ ಅಂದ್ರೆ ಅನ್ನ ಎಲ್ಲ ಮೆತ್ತಗಾಗ್ಬಿಡುತ್ತೆ तैयार हो गया है धन्यवाद दोस्तों ಆಗಿದೆ ಇವಾಗ ಸರ್ವ್ ಮಾಡೋಕೆ 1 ಗ್ಲಾಸ್ मेरे वीडियो को देखने के लिए ऐसे ही आपका सपोर्ट रहना चाहिए ऐसे पुलाव के साथ या राइस बात के साथ रायता ब्रेकफास्ट करके राइस मस्कमेलन का जूस बनाया है और साथ में पपीता रखे हैं। ये हो गया ब्रेकफास्ट तैयार। ऐसे ब्रेकफास्ट बनाएंगे तो हेल्दी रहेगा घर में राइस ब्रेकफास्ट बहुत अच्छा रहेगा और हेल्थ के लिए भी ಮೊಸರು ಬಜ್ಜಿ ಸರ್ವ್ ಮಾಡ್ಕೊಳ್ಳೋಣ बहुत अच्छा रहेगा सेहतमंद नाश्ता तैयार है ಈ ತರ ಸರ್ವ್ ಮಾಡ್ಕೊಂಡು आप मेरे चैनल को अगर मेरा वीडियोस पसंद आए तो आप लाइक कर दीजिए शेयर कर दीजिए सब्सक्राइब कर दीजिए और एक मेरा चैनल है चित्रा किचन वो भी कन्नड़ में है वो आप चाहिए तो देख सकते हैं चाहे तो ये चैनल भी देख सकते हैं। धन्यवाद दोस्तों फिर मिलेंगे और एक वीडियो के साथ ತಿಂಡಿ ಕೂಡ ರೆಡಿ ಆಯಿತು ನೀವು ಒಂದ್ಸಲ ಮಾಡಿ ನೋಡಿ ಸ್ನೇಹಿತರೆ कैसा लगा ये आप कमेंट में कमेंट कर दीजिए कैसा लगा आपको ये वीडियो आप कैसे बनाते हैं तो ये सब आप बोल सकते हैं कमेंट सपोर्ट मुझे बहुत खुशी होगी सपोर्ट ಮಾಡ್ತಾ ಇರಿ मेरे चैनल ಇದೆ मसाला मैग्नेट चैनल धन्यवाद दोस्तों फिर मिलेंगे और एक वीडियो के साथ नया वीडियो के साथ नया रेसिपी के साथ ಮತ್ತೆ ಮಾತಾಡ್ತೀನಿ बाय बाय।